ಕರ್ನಾಟಕದ 7 ಜಿಲ್ಲೆಗಳಲ್ಲಿ ರೈತರ ರೋಷಾಗ್ನಿ ಧಗಧಗಿಸ್ತಾ ಇದೆ. ಕಬ್ಬಿಗೆ ಬೆಂಬಲ ಬೆಲೆಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಈ ಹೋರಾಟ ಯಾವ ಮಟ್ಟಿಗೆ ಈಗ ಯಾವ ಹಂತಕ್ಕೆ ತಲುಪಿದೆ ಅಂತಂದ್ರೆ ಹೆದ್ದಾರಿಗೆ ಮುಳ್ಳನ್ನ ಹಾಕಿ ಬಂದ್ ಮಾಡುವಂತಹ ಕೆಲಸ ರೈತರಿಂದ ಆಗ್ತಾ ಇದೆ. ಬಾರುಕೋಲು ಚಳುವಳಿ ಆಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರು ತೊಡೆ ತಟ್ಟಿದ್ದಾರೆ. ಬಾರುಕೋಲು ಚಳುವಳಿ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಕೆಲಸ. ಕಬ್ಬು ಬೆಳೆಗಾರರ ಧ್ವನಿಯಾಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರೈತರ ಹೋರಾಟದ ನಾನ್ ಸ್ಟಾಪ್ ಲೈವ್. ಅಲ್ರು ಹೆಣ್ಮಕ್ಳು ಬರೋದನ್ನ ಮಳಿಯ ಕಬ್ಬು ಅಲ್ರು ಹೆಣ್ಮಕ್ಳು ಬರೋದನ್ನ ಮಳಿಯ. ಇನ್ನ ಬೆಳಗಾವಿಯ ಗುರ್ಲಾಪುರದಲ್ಲಿ ಧರಣಿ ಮುಂದುವರೆದಿದೆ. ಧರಣಿಗೆ ಅನೇಕರು ಸಾಥ್ ಕೂಡ ನೀಡ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಕೂಡ ರೈತರ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿಜೇಂದ್ರ ಸಾಥ್ ನೀಡಿರೋದು. ಹೋರಾಟಗಾರರಿಗೆ ರೈತ ಮಹಿಳೆಯರು ಖಡಕ್ ರೊಟ್ಟಿ ವಿತರಣೆ ಮಾಡ್ತಾ ಇದ್ದಾರೆ. ಊಟಕ್ಕಾಗಿ ಸಾವಿರಾರು ರೊಟ್ಟಿಯನ್ನ ಹೊತ್ತು ತಂದಿದ್ದಾರೆ ಮಹಿಳೆಯರು. ಮುಗಳಕೋಡ, ಹಂದಿಗುಂದ ಈ ಕಡೆಯಿಂದ ಮಹಿಳೆಯರು ರೊಟ್ಟಿಯನ್ನ ಕೊಡ್ತಾ ಇದ್ದಾರೆ ಹೋರಾಟ ನಿರತ ರೈತರಿಗೆ. ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ರೈತ ಮುಖಂಡರು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ರೈತರೆಲ್ಲ ಕೂಡ ರಸ್ತೆಯಲ್ಲಿ ನಿಂತು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಎನ್ನದೆ. ಅಂತವರಿಗೆ ಮನೆಯಿಂದ ರೊಟ್ಟಿ ತಗೊಂಡ್ಬಂದಿದ್ದಾರೆ ರೈತ ಮಹಿಳೆಯರು. ವಿಜೇಂದ್ರ ಸರ್ ನಮಗ ವೇದಿಕೆಗೆ ಬಂದಿದ್ದು ಕೂಡ ಬಹಳ ಒಂದು ದೊಡ್ಡ ಶಕ್ತಿ ಆಗಿದೆ. ಅದು ಕೂಡ ಇವತ್ತ ಸರ್ಕಾರ ಮೇಲೆ ಪರಿಣಾಮ ಬೀರಿದೆ. ರಾಜ್ಯ ಸರ್ಕಾರ ಮೇಲೆ ಪರಿಣಾಮ ಬೀರಿ ಕೂಡ ತಿಳಿಸಿದ್ದೇನೆ. ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ. ರಾಜಕಾರಣಿಯಾಗಿ ಶಾಸಕನಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ. ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ, ಈ ನಾಡು ಕಂಡಂತ ಒಬ್ಬ ಛಲಗಾರ, ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ BS ಯಡಿಯೂರಪ್ಪನವರ ಮಗನಾಗಿ ನಾನು ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ನಾನು ಕಳೆದ ಕೆಲವು ದಿನಗಳಿಂದ ಈ ಹೋರಾಟವನ್ನ ಗಮನಿಸ್ತಾ ಇದ್ದೆ. 2 ದಿನ ಆಯ್ತು, 3 ದಿನ ಆಯ್ತು. ಇಲ್ಲೇ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇನ್ನೇನು ಬಂದ್ಬಿಡ್ತಾರೆ, ನಿಮ್ಮ ಹೋರಾಟವನ್ನ, ನಿಮ್ಮ ಮನವಿಯನ್ನ ಕೇಳಿ ನಿಮ್ಮ ಹೋರಾಟಕ್ಕೆ ಬಂದ್ ಮಾಡುವಂತ ಕೆಲಸ ಮಾಡ್ತಾರೆ, ಸಹಕಾರ ನೀಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲೇ 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ರೈತರ ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟವನ್ನ ನೋಡಿ ತತ್ಕ್ಷಣ ಬಂದು ನಿಮ್ಮ ಆಹ್ವಾನ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ ಅಂತೇಳಿ ನಾನು ಕೂಡ ಕಾತುರದಿಂದ ನೋಡ್ತಾ ಇದ್ದೆ. ಕೂಡ ತಿಳಿಸಿದ್ದೇನೆ. ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ. ರಾಜಕಾರಣಿಯಾಗಿ ಶಾಸಕನಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ. ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ, ಈ ನಾಡು ಕಂಡಂತ ಒಬ್ಬ ಛಲಗಾರ, ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ BS ಯಡಿಯೂರಪ್ಪನವರ ಮಗನಾಗಿ ನಾನು ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಕರ್ನಾಟಕದ 7 ಜಿಲ್ಲೆಗಳಲ್ಲಿ ರೈತರ ರೋಷಾಗ್ನಿ ಧಗಧಗಿಸ್ತಾ ಇದೆ. ಕಬ್ಬಿಗೆ ಬೆಂಬಲ ಬೆಲೆಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಈ ಹೋರಾಟ ಯಾವ ಮಟ್ಟಿಗೆ ಈಗ ಯಾವ ಹಂತಕ್ಕೆ ತಲುಪಿದೆ ಅಂತಂದ್ರೆ ಹೆದ್ದಾರಿಗೆ ಮುಳ್ಳನ್ನ ಹಾಕಿ ಬಂದ್ ಮಾಡುವಂತಹ ಕೆಲಸ ರೈತರಿಂದ ಆಗ್ತಾ ಇದೆ. ಬಾರುಕೋಲು ಚಳುವಳಿ ಆಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರು ತೊಡೆ ತಟ್ಟಿದ್ದಾರೆ. ಬಾರುಕೋಲು ಚಳುವಳಿ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಕೆಲಸ. ಕಬ್ಬು ಬೆಳೆಗಾರರ ಧ್ವನಿಯಾಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ.
ರೈತರ ಹೋರಾಟದ ನಾನ್ ಸ್ಟಾಪ್ ಲೈವ್. ಅಲ್ರು ಹೆಣ್ಮಕ್ಳು ಬರೋದ ಮಳಿ ಮೊಬೈಲ್ ಹೊರಗೆ ಬರ್ಯಾಕು ಬರಬರ ಅಲ್ರು ಹೆಣ್ಮಕ್ಳು ಬರೋದ ಮಳಿ ಮೊಬೈಲ್ ಹೊರಗೆ ಬರ್ಯಾಕು ಬರಬರ ಅಲ್ರು ಹೆಣ್ಮಕ್ಳು ಬರೋದ ಮಳಿ ಇನ್ನ ಬೆಳಗಾವಿಯ ಗುರ್ಲಾಪುರದಲ್ಲಿ ಧರಣಿ ಮುಂದುವರೆದಿದೆ. ಧರಣಿಗೆ ಅನೇಕರು ಸಾಥ್ ಕೂಡ ನೀಡ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಕೂಡ ರೈತರ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿಜೇಂದ್ರ ಸಾಥ್ ನೀಡಿರೋದು. ಹೋರಾಟಗಾರರಿಗೆ ರೈತ ಮಹಿಳೆಯರು ಖಡಕ್ ರೊಟ್ಟಿ ವಿತರಣೆ ಮಾಡ್ತಾ ಇದ್ದಾರೆ. ಊಟಕ್ಕಾಗಿ ಸಾವಿರಾರು ರೊಟ್ಟಿಯನ್ನ ಹೊತ್ತು ತಂದಿದ್ದಾರೆ ಮಹಿಳೆಯರು. ಮುಗಳಕೋಡ, ಹಂದಿಗುಂದ ಈ ಕಡೆಯಿಂದ ಮಹಿಳೆಯರು ರೊಟ್ಟಿಯನ್ನ ಕೊಡ್ತಾ ಇದ್ದಾರೆ ಹೋರಾಟ ನಿರತ ರೈತರಿಗೆ. ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ರೈತ ಮುಖಂಡರು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ರೈತರೆಲ್ಲ ಕೂಡ ರಸ್ತೆಯಲ್ಲಿ ನಿಂತು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಎನ್ನದೆ. ಅಂತವರಿಗೆ ಮನೆಯಿಂದ ರೊಟ್ಟಿ ತಗೊಂಡ್ಬಂದಿದ್ದಾರೆ ರೈತ ಮಹಿಳೆಯರು. ವಿಜೇಂದ್ರ ಸರ್ ನಮಗ ವೇದಿಕೆಗೆ ಬಂದಿದ್ದು ಕೂಡ ಬಹಳ ಒಂದು ದೊಡ್ಡ ಶಕ್ತಿ ಆಗಿದೆ. ಅದು ಕೂಡ ಇವತ್ತ ಸರ್ಕಾರ ಮೇಲೆ ಪರಿಣಾಮ ಬೀರಿದೆ, ರಾಜ್ಯ ಸರ್ಕಾರ ಮೇಲೆ ಪರಿಣಾಮ ಬೀರಿದೆ ಕೂಡ ತಿಳಿಸಿದ್ದೇನೆ. ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ. ರಾಜಕಾರಣಿಯಾಗಿ ಶಾಸಕನಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ. ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ, ಈ ನಾಡು ಕಂಡಂತ ಒಬ್ಬ ಛಲಗಾರ, ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ BS ಯಡಿಯೂರಪ್ಪನವರ ಮಗನಾಗಿ ನಾನು ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ನಾನು ಕಳೆದ ಕೆಲವು ದಿನಗಳಿಂದ ಈ ಹೋರಾಟವನ್ನ ಗಮನಿಸ್ತಾ ಇದ್ದೆ. 2 ದಿನ ಆಯ್ತು, 3 ದಿನ ಆಯ್ತು. ಇಲ್ಲೇ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇನ್ನೇನು ಬಂದ್ಬಿಡ್ತಾರೆ, ನಿಮ್ಮ ಹೋರಾಟವನ್ನ, ನಿಮ್ಮ ಮನವಿಯನ್ನ ಕೇಳಿ ನಿಮ್ಮ ಹೋರಾಟಕ್ಕೆ ಬಂದ್ ಮಾಡುವಂತ ಕೆಲಸ ಮಾಡ್ತಾರೆ, ಸಹಕಾರ ನೀಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲೇ 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ರೈತರ ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟವನ್ನ ನೋಡಿ ತತ್ಕ್ಷಣ ಬಂದು ನಿಮ್ಮ